ಹಾಯ್ ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾರ ಸ್ಯಾಂಡಬ್ರೋ ಯೂಟ್ಯೂಬ್ ಚಾನಲ್. ಇವತ್ತಿನ ಒಂದು ವಿಡಿಯೋ ಏನಪ್ಪ ಅಂದರೆ ಯೂಟ್ಯೂಬ್ ಕಡೆಯಿಂದ ಹೊಸದಾಗಿ 3 ಅಪ್ಡೇಟ್ ಬಂದಿದ್ದಾವೆ. ಸೊ ತುಂಬಾ ಒಳ್ಳೆಯ ಅಪ್ಡೇಟ್ ಅಂತಲೇ ಹೇಳ್ಬೋದು. ಸೊ ಅವೇನು ಅಪ್ಡೇಟು ಮತ್ತು ಅದರಿಂದ ಏನು ಯೂಸ್ಫುಲ್ ಆಗುತ್ತೆ ಅಂತ ಸಂಪೂರ್ಣ ಮಾಹಿತಿನ ತಿಳಿಸ್ಕೊಡ್ತೀನಿ. ಅದಕ್ಕಾಗಿ ವಿಡಿಯೋನ ಸ್ಕಿಪ್ ಮಾಡಿದೆ ಎಂಡ್ವರೆಗೂ ನೋಡಿ. ಮತ್ತು ನೀವೆಲ್ಲ ನಮ್ಮ ಚಾನಲ್ಗೆ ಹೊಸದಾಗಿ ಬಂದಿರಲಿ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ವಿಡಿಯೋ ಇಷ್ಟೊಂದು ಲೈಕ್ನ ಮಾಡಿ. ಆಯಿತಾ, ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಸೊ ಯೂಟ್ಯೂಬ್ ಕಡೆಯಿಂದ ಬಂದಿರೋ ಫಸ್ಟ್ ಅಪ್ಡೇಟ್ ಕಡೆ ಬರೋಣ. ಸೊ ಫಸ್ಟ್ ಅಪ್ಡೇಟ್ ಏನಪ್ಪ ಅಂದರೆ ಕಮೆಂಟ್ ಸೆಕ್ಷನ್ ಬಗ್ಗೆ ಒಂದು ಅಪ್ಡೇಟ್ ಬಂದಿದೆ. ಸೊ ಮೊದಲು ನಿಮಗೆ ಯಾರಾದರೂ ನಿಮ್ಮ ವೀಡಿಯೋಸ್ಗೆ ಕಮೆಂಟ್ ಮಾಡ್ತಾ ಇದ್ದಾರಪ್ಪ ಅಂದರೆ ಕೆಟ್ಟ ಕಮೆಂಟು, ಸೊ ನೀವು ಇವಾಗ ಕಮೆಂಟ್ನ ಆಫ್ ಮಾಡ್ತಾ ಇದ್ರಿ. ಆದರೆ ಯೂಟ್ಯೂಬ್ನಾಗೆ ಹೊಸದಾಗಿ ಒಂದು ಅಪ್ಡೇಟ್ ಬಂದಿದೆ. ಸೊ ಇದ್ರ ಸಲುವಾಗಿ ಇವಾಗ ನೀವೇನಾದರೂ ಇನ್ಸ್ಟಾಗ್ರಾಮ್ನಲ್ಲಿ ನೋಡಿರ್ತೀರಾ, ಸೊ ಲಿಮಿಟೆಡ್ ಆಗಿ ಕಮೆಂಟ್ ಆಪ್ಷನ್ನ ಇಟ್ಟಿರ್ತಾರೆ. ಸೊ ಯಾರಾದರೂ ಒಂದು 10 ಜನ ಕಮೆಂಟ್ ಮಾಡಿದ್ರಪ್ಪ ಅಂದರೆ ಸೊ ಅದು ಅಷ್ಟಿಗೆ ಸ್ಟಾಪ್ ಆಗುತ್ತೆ. ಅದೇ ರೀತಿ ಕೂಡ ಯೂಟ್ಯೂಬ್ನಲ್ಲಿ ಹೊಸದಾಗಿ ಒಂದು ಅಪ್ಡೇಟ್ ಬರುತ್ತೆ. ಸೊ ನೀವು ಬೇಕಾದವರು ಕಮೆಂಟ್ ಮಾಡಿದಾರಪ್ಪ ಅಂದರೆ ಸೊ ನೀವು ಅಲ್ಲಿ ಪಾಸ್ ಅಂತೇಳಿ ಒಂದು ಆಪ್ಷನ್ ಬರುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ಮೇಲೆ ಸೊ ಇವಾಗ ಎಷ್ಟು ಕಮೆಂಟ್ ಮಾಡಿರ್ತಾರಲ್ಲ ಸೊ ಲಿಮಿಟೆಡ್ ಆಗಿ ಸೊ ಅಷ್ಟು ಮಾತ್ರ ಶೋ ಆಗುತ್ತೆ. ಸೊ ಮೊದಲು ಆ ರೀತಿ ಆಗ್ತಾ ಇರೋಂಗಿಲ್ಲ. ಸೊ ಮೊದಲು ನೀವೇನಾದರೂ ಕಮೆಂಟ್ ಆಫ್ ಮಾಡಿದಂದರೆ ಪರ್ಮನೆಂಟಾಗಿ ಕಮೆಂಟ್ ಆಫ್ ಆಗ್ತಾ ಇತ್ತು. ಸೊ ಯಾವುದೇ ರೀತಿ ಕಮೆಂಟ್ ಶೋ ಆಗ್ತಾ ಇದ್ದಿಲ್ಲ. ಇವಾಗ ನೀವು ಲಿಮಿಟೆಡ್ ಆಗಿ ಕಮೆಂಟ್ ಸೆಕ್ಷನ್ನ ಇಟ್ಕೋಬೋದು. ಸೊ ಆಮೇಲೆ ಬೇಕಾದರೆ ಆಫ್ ಕೂಡ ಮಾಡ್ಕೋಬೋದು. ಸೊ ಈ ರೀತಿಯಾಗಿ ಒಂದು ಹೊಸದಾಗಿ ಅಪ್ಡೇಟ್ ಬಂದಿದೆ. ಸೊ ಇದು ಫಸ್ಟ್ ಅಪ್ಡೇಟು. ಇವಾಗ ಸೆಕೆಂಡ್ ಅಪ್ಡೇಟ್ ಕಡೆ ಬರೋಣ. ಸೆಕೆಂಡ್ ಅಪ್ಡೇಟ್ ಏನಪ್ಪ ಅಂದರೆ ಸೊ ನೀವೇನಾದರೂ ಶಾರ್ಟ್ಸ್ ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾ ಇದ್ದೀರಾ ಅಂದರೆ ನಿಮಗೆ ಗೊತ್ತಿರುತ್ತೆ. ಸೊ ಇನ್ಸ್ಟಾಗ್ರಾಮ್ನಲ್ಲಿ ಯಾವ ರೀತಿ ರೀಲ್ಸ್ ಬರ್ತಾವಲ್ಲ, ಸೊ ಅದೇ ರೀತಿ ಯೂಟ್ಯೂಬ್ನಲ್ಲಿ ಕೂಡ ಶಾರ್ಟ್ಸ್ ಅಂತ ಬರ್ತವೆ. ಸೊ ಅದರಲ್ಲಿ ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾ ಇದ್ರಿ. ಇವಾಗ ನೀವು ತುಂಬಾ ಕ್ವಾಲಿಟಿ ಇರೋ ವೀಡಿಯೋನ ಅಪ್ಲೋಡ್ ಮಾಡಿ. ಯಾಕಪ್ಪ ಅಂದರೆ ಸೊ ಫುಲ್ HD ಇರ್ತಾವಲ್ಲ ಆ ರೀತಿ ವೀಡಿಯೋಸ್ನ ಅಪ್ಲೋಡ್ ಮಾಡಿ. ಇವಾಗ ಹೊಸದಾಗಿ ಒಂದು ಅಪ್ಡೇಟ್ ಬರ್ತಾ ಇದೆ. ಸೊ ನೀವು ಯೂಟ್ಯೂಬ್ನಲ್ಲಿ ವೀಡಿಯೋಸ್ ನೋಡುವಾಗ ಯಾವ ರೀತಿ ಕ್ವಾಲಿಟಿನ ಸೆಲೆಕ್ಟ್ ಮಾಡ್ಕೊಂಡಿರ್ತೀರಲ್ಲ, ಸೊ ಕಡಿಮೆ ಕ್ವಾಲಿಟಿ, ಹೆಚ್ಚು ಕ್ವಾಲಿಟಿ, ಅದೇ ರೀತಿ ಶಾರ್ಟ್ನಲ್ಲಿ ಕೂಡ ನೀವು ಒಂದು ಆಪ್ಷನ್ ಬರ್ತಾ ಇದೆ. ಸೊ ನೀವೇನಾದರೂ ಹೆಚ್ಚಿಗೆ ಕ್ವಾಲಿಟಿ ಇರೋ ವೀಡಿಯೋನ ಅಪ್ಲೋಡ್ ಮಾಡಿದಾರೆ ಅಂದರೆ ಸೊ ಯಾರಾದರೂ ಬೇರೆಯವರು ವೀಡಿಯೋಸ್ ನೋಡೋರು ಕ್ವಾಲಿಟಿ ಇರೋ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಂಡ್ರಪ್ಪ ಅಂದರೆ ಸೊ ನಿಮ್ಮ ವೀಡಿಯೋ ಶೋ ಆಗುತ್ತೆ. ನೀವೇನಾದರೂ ಕಡಿಮೆ ಕ್ವಾಲಿಟಿಯಲ್ಲಿ ವೀಡಿಯೋನ ಅಪ್ಲೋಡ್ ಮಾಡಿದ್ರಪ್ಪ ಅಂದರೆ ಸೊ ಯಾವುದೇ ರೀತಿ ಶೋ ಆಗಿಲ್ಲ. ಯಾಕಪ್ಪ ಅಂದರೆ ಸೊ ನಿಮ್ಮ ವೀಡಿಯೋಸ್ ಕಡಿಮೆ ಕ್ವಾಲಿಟಿ ಇರುತ್ತೆ. ಸೊ ಅವರು ಹೆಚ್ಚಿಗೆ ಕ್ವಾಲಿಟಿ ಇರೋ ವೀಡಿಯೋನ ಸೆಲೆಕ್ಟ್ ಮಾಡ್ಕೊಂಡಿರ್ತಾರೆ. ಆ ರೀಸನ್ನಿಂದ ಸೊ ಎಷ್ಟು ಕ್ವಾಲಿಟಿ ಇರುತ್ತಲ್ಲ ಸೊ ಅಷ್ಟು ಕ್ವಾಲಿಟಿ ಇಟ್ಕೊಂಡು ಸೊ ವೀಡಿಯೋನ ಅಪ್ಲೋಡ್ ಮಾಡಿ. ಅದರಿಂದ ನಿಮಗೆ ತುಂಬಾ ಯೂಸ್ಫುಲ್ ಆಗುತ್ತೆ. ಇವಾಗ ಲಾಸ್ಟ್ 3ನೇ ಅಪ್ಡೇಟ್ ಕಡೆ ಬರೋಣ. ಸೊ 3ನೇ ಅಪ್ಡೇಟ್ ಏನಪ್ಪ ಅಂದರೆ ಸೊ ನೀವು ವೀಡಿಯೋಸ್ನ ಅಪ್ಲೋಡ್ ಮಾಡುವಾಗ ಯೂಟ್ಯೂಬ್ನಲ್ಲಿ ನಿಮಗೆ ಒಂದು 3 ಆಪ್ಷನ್ ಬರ್ತವೆ: ಪ್ರೈವೇಟು, ಅನ್ಲಿಸ್ಟೆಡು ಮತ್ತು ಪಬ್ಲಿಕ್ ಅಂತೇಳಿ. ಸೊ ನೀವು ಪಬ್ಲಿಕ್ನ ಮಾಡ್ತಿರ್ತಾರೆ. ಸೊ ನೀವು ವೀಡಿಯೋಸ್ನ ಅಪ್ಲೋಡ್ ಮಾಡಬೇಕಪ್ಪ ಅಂದರೆ ಪಬ್ಲಿಕ್ನಲ್ಲಿ ವೀಡಿಯೋಸ್ನ ಅಪ್ಲೋಡ್ ಮಾಡ್ತೀರಾ, ಅಂದರೆ ಜನಗಳಿಗೆ ಶೋ ಆಗುತ್ತೆ. ಸೊ ನೀವೇನಾದರೂ ಪ್ರೈವೇಟ್ನಲ್ಲಿ ಇಟ್ಟಿದ್ದೀರಪ್ಪ ಅಂದರೆ ಸೊ ನಿಮಗೆ ಮಾತ್ರ ಶೋ ಆಗುತ್ತೆ. ನೀವೇನಾದರೂ ಅನ್ಲಿಸ್ಟೆಡ್ ಇಟ್ಟಿರಪ್ಪ ಅಂದರೆ ಸೊ ಬೇರೆ ಯಾರಿಗಾದ್ರೂ ಲಿಂಕ್ ಶೇರ್ ಮಾಡಿದರೆ ಮಾತ್ರ ವೀಡಿಯೋಸ್ ಓಪನ್ ಆಗುತ್ತೆ. ಸೊ ಈ ರೀತಿ ಆಪ್ಷನ್ ಬರ್ತಾ ಇದ್ವು. ಇವಾಗ ಹೊಸದಾಗಿ ಒಂದು ಅಪ್ಡೇಟ್ ಬಂದಿದೆ. ಸೊ ಮೊದಲು ನೀವೇನಾದರೂ ಈ ರೀತಿ ಅನ್ಲಿಸ್ಟೆಡ್ ಪ್ರೈವೇಟ್ ವೀಡಿಯೋನ ಇಟ್ಟಿದ್ದೀರಪ್ಪ ಅಂದರೆ ನೀವು IT ಸ್ಟುಡಿಯೋನಲ್ಲಿ ಹೋಗಿ ಚೆಕ್ ಮಾಡ್ಕೋಬೋದಿತ್ತು. ಸೊ ಯಾವ ವೀಡಿಯೋ ಪ್ರೈವೇಟ್ ಇದ್ದಾವೆ ಮತ್ತು ಅನ್ಲಿಸ್ಟೆಡ್ ಇದ್ದಾವೆ ಅಂತೇಳಿ. ಈಗ ಹೊಸದಾಗಿ ಅಪ್ಡೇಟ್ ಬಂದಿದೆ. ಯೂಟ್ಯೂಬ್ನಲ್ಲಿ ಚೆಕ್ ಮಾಡ್ಕೋಬೋದು. ಇಲ್ಲಿ ಸ್ಕ್ರೀನ್ ಮೇಲೆ ಹಾಕ್ತೀನಿ ನೋಡಿ. ಸೊ ನಿಮ್ಗೆ ಅಲ್ಲೇ ಆಪ್ಷನ್ ಸಿಗುತ್ತೆ. ಸೊ ನೀವೇನಾದರೂ ಅನ್ಲಿಸ್ಟೆಡ್ ವೀಡಿಯೋನ ಹಾಕಿದ್ರಪ್ಪ ಅಂದರೆ ಸೊ ನಿಮಗೆ ಮಾತ್ರ ಶೋ ಆಗುತ್ತೆ, ಬೇರೆಯವ್ರಿಗೆ ಶೋ ಆಗಲ್ಲ. ಅದು ನೀವೇನಾದರೂ ಪ್ರೈವೇಟ್ ಇಟ್ಟರು ಕೂಡ ನಿಮಗೆ ಯಾರು ಚಾನಲ್ ಕ್ರಿಯೇಟ್ ಮಾಡಿರ್ತಾರಲ್ಲ ಸೊ ಅವ್ರಿಗೆ ಮಾತ್ರ ಶೋ ಆಗುತ್ತೆ. ಸೊ ಈ ರೀತಿ ಹೊಸದಾಗಿ ಒಂದು ಆಪ್ಷನ್ ಬರ್ತಾ ಇದೆ. ಸೊ ನೀವು ಅಲ್ಲಿ ಬೇಕಾದರೆ ಅನ್ಲಿಸ್ಟೆಡ್ ಇದ್ದು ಪಬ್ಲಿಕ್ ಕೂಡ ಮಾಡ್ಕೋಬೋದು. ಸೊ ಈ ರೀತಿಯಾಗಿ ಒಂದು ಹೊಸದಾಗಿ ಅಪ್ಡೇಟ್ ಬಂದಿದ್ದಾವೆ. ನಿಮಗೆ ಈ ಅಪ್ಡೇಟ್ ಹೇಗೆ ಅನಿಸ್ತು ಅಂತ ಕೆಳಗಡೆ ಕಮೆಂಟ್ ಮಾಡಿ. ನಿಮ್ಗೆ ಏನಾದರೂ ವಿಡಿಯೋ ಅಂತ ಹೆಲ್ಪ್ಫುಲ್ ಆಗಿದೆ ಲೈಕ್ ಮಾಡಿ, ಹಾಗೆ ಚಾನಲ್ಗೆ ಯಾರೋ ಸಮಯವಾಗಲೇ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮುಂದೆ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು ಆಲ್. ಬಾಯ್.